ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಒಂದು ಬಿ.ಎಡ್‌ನ ಒಂದು ಫಸ್ಟ್ ರೌಂಡ್ ಇದೀಗ ಕಂಪ್ಲೀಟ್ ಆಗಿರುವಂತದ್ದಾಗಿರುತ್ತೆ. ಸೆಕೆಂಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ವೆயிಟ್ ಮಾಡ್ತಿದ್ದಾರೆ. ನಮಗೂ ಕೂಡ ಇನ್‌ಸ್ಟಾಗ್ರಾಮಲ್ಲಿ ಕೂಡ ಕೆಲವೊಂದು ದಿನಗಳಿಂದ ನಾವು ವಿಡಿಯೋಸನ್ನ ಸ್ಟಾಪ್ ಮಾಡಿದಂತ ನಂತರದಲ್ಲೂ ಕೂಡ ಯಾಕೆ ಒಂದು ಅಪ್ಡೇಟನ್ನ ಕೊಡ್ತಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್‌ಗಳನ್ನ ಕೊಡಿ. ಕನ್ನಡವಾದ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋಸ್‌ಗಳು ಶೀಘ್ರವೇ ಅಂದ್ರೆ ಕೆಲ ದಿನಗಳಿಂದ ಬಂದಿಲ್ಲ. ಯಾಕೆ ಏನಾಯ್ತು ಅಂತಾನೂ ಕೂಡ ಕೆಲವರು ಕೇಳ್ತೀರಿ. ಅದಕ್ಕೆ ನಾನು ಧನ್ಯವಾದನ ಕೂಡ ತಿಳಿಸ್ತೀನಿ. ಈಗ ಪ್ರಮುಖವಾಗಿ ವಿಷಯನ ತಿಳಿಸುವಂತಿದ್ದಾರೆ. ಫಸ್ಟ್ ರೌಂಡ್ ಇದೀಗ ಕಂಪ್ಲೀಟ್ ಆಗಿರೋದಾಗಿರುತ್ತೆ. ಕೆಲವೊಂದು ಕಾರಣಗಳಿತ್ತು ಅಂತ ಹೇಳ್ಬೋದು. ಫಸ್ಟ್ ರೌಂಡ್ ಇದೀಗ ಕಂಪ್ಲೀಟ್ ಆಗಿದ್ದು ಸೆಕೆಂಡ್ ರೌಂಡ್ ಏನಿದೆಯಲ್ಲ ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗಳು ಯಾವಾಗ ಶುರುವಾಗುತ್ತೆ, ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಆಗುತ್ತೆ ಅಂತ ನಾವು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ವಿ. ಇಲಾಖೆಯವರು ತಿಳಿಸಿರೋ ಮಾಹಿತಿನ. ಅದರ ಅಭ್ಯರ್ಥಿಗಳಿಗೆ ಇಂದು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ವೆಯಿಟ್ ಮಾಡ್ತೀರಾ. ಕೆಲವರು ನಮಗೂ ಕೂಡ ಕೇಳ್ತಾ ಇದ್ದೀರಿ ಇನ್‌ಸ್ಟಾಗ್ರಾಮಲ್ಲಿ ಅಂತ ಹೇಳ್ಬೋದು. ಡಿಸೆಂಬರ್ 8ನೇ ತಾರೀಕು ಆದರೂ ಕೂಡ ಸಾಯಂಕಾಲ ಆಗ್ತಾ ಬಂದರೂ ಕೂಡ ಯಾಕೆ ಒಂದು ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೇಳ್ತೀರಿ. ಫೈನಲ್ ಆಗಿ ಇದೀಗ ಇಲಾಖೆ ಕಡೆಯಿಂದನೇ ಸೀಟ್ ಮೆಟ್ರಿಕ್ಸ್‌ನ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾಯಬೇಕಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ದಿನಾಂಕ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅದು ಬೆಳಿಗ್ಗೆನೇ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಕ್ಕಲ್ಲ. ಆ ದಿನದಲ್ಲಿ ಬರುತ್ತೆ ಅಥವಾ ಹೆಚ್ಚು ಕಮ್ಮಿ ದಿನಗಳು ಹಿಂದೆ ಮುಂದೆ ಆಗುವಂಥದ್ದು ಇರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್‌ನ ಅಧಿಕೃತವಾಗಿ ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್‌ಮೆಂಟ್ ಏನಿದೆಯಲ್ಲ, ಒಂದು CSLನ ವಿಭಾಗ ಅಲ್ಲಿ ಅಪ್ಲೋಡ್ ಆಗಿರುವಂಥದ್ದಾಗಿರುತ್ತೆ. ಒಂದು ಸೀಟ್ ಮೆಟ್ರಿಕ್ಸ್ ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತೀರಾ. 2025ರಲ್ಲಿ ವಿದ್ಯಾರ್ಥಿಗಳ ಬಿ.ಎಡ್ ಇದೆಯಲ್ಲ, ಒಂದು ಸೆಕೆಂಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಒಂದು ಸೀಟ್ ಮೆಟ್ರಿಕ್ಸ್ ಏನಿತ್ತಲ್ಲ ಅದನ್ನ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅದನ್ನ ಪ್ರಕಾರದಲ್ಲಿ ನೋಡ್ಕೋಬಹುದಿತ್ತು. ಅದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿನ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸಿದೀವಿ. ಅದನ್ನ ಕೂಡ ನೋಡಬಹುದಾಗಿರುತ್ತೆ. ಮೆಂಬರ್ಸ್ ಅಲ್ಲಿ ಅಂದ್ರೆ ಅಭ್ಯರ್ಥಿಗಳಿಗೆ ಒಂದು ಮೆಂಬರ್ ಆಗೋದ್ರ ಮುಖಾಂತರ ಜಾಯಿನ್ ಆಪ್ಷನ್ ಕಾಣಿಸುತ್ತಲ್ಲ ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನ ಬಿ.ಎಡ್ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸಿಗ್ತಾ ಇರುತ್ತೆ ನಿಮಗೆ. ನಾರ್ಮಲ್ ಅಲ್ಲೂ ಕೂಡ ಸಿಗ್ತಿರುತ್ತೆ. ಬಟ್ ಅಲ್ಲಿ ಹೆಚ್ಚುವರಿಯಾಗಿ ಬೇಗನೆ ಮಾಹಿತಿಗಳು ನಿಮಗೆ ಪಡ್ಕೋಬಹುದಾಗಿರುತ್ತೆ. ಆ ಕಾರಣಕ್ಕೆ ಅಲ್ಲಿ ಕೂಡ ನೀವು ಮೆಂಬರ್ ಆಗಬಹುದಾಗಿರುತ್ತೆ ಇಷ್ಟ ಇರತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳ್ತಾ, ಇದೀಗ ಪ್ರಮುಖವಾಗಿ ಒಂದು ಸಂಬಂಧಪಟ್ಟಂತೆ ಹೇಳಿದರೆ ಆಪ್ಷನ್ ಎಂಟ್ರಿನ ಡಿಸೆಂಬರ್ 8ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 10, 2025 ತನಕ ಮಾಡಿಸಲಿಕ್ಕೆ ಅಂದ್ರೆ ಆ ಅಭ್ಯರ್ಥಿಗಳು ಮಾಡಲಿಕ್ಕೆ ಅವಕಾಶನ ಇಲಾಖೆಯವರು ಕೊಟ್ಟಿರೋದಾಗಿರುತ್ತೆ. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿನ ಅಭ್ಯರ್ಥಿಗಳು ಮಾಡಿ. ಮತ್ತೆ ಸೀಟ್ ಮೆಟ್ರಿಕ್ಸ್‌ನ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ ಸರಿಯಾಗಿ ಗಮನಿಸೋದ್ರ ಮುಖಾಂತರದಲ್ಲೇ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿ ಅಂತ ತಿಳಿಸ್ತೇನೆ. ಮತ್ತೆ ಇವಾಗ ಸೀಟ್ ಮೆಟ್ರಿಕ್ಸ್‌ನ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಏನಾಯ್ತು ಅಂತ ಪ್ರಶ್ನೆ ಏನಿತ್ತಲ್ಲ ಅಭ್ಯರ್ಥಿಗಳ ಕಡೆಯಿಂದ, ವಿದ್ಯಾರ್ಥಿಗಳೇನು ಜಾಸ್ತಿ ತಲೆನೇ ಕೆಡಿಸಿಕೊಳ್ಳಬೇಡಿ. ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುವಂತದ್ದಾಗಿರುತ್ತೆ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ. ಅಲ್ಲಿ ಒಂದು PDF ಅನ್ನು ಅಪ್ಲೋಡ್ ಕೂಡ ಮಾಡಿರ್ತೀವಿ. ಸೀಟ್ ಮೆಟ್ರಿಕ್ಸ್ ಏನಿದೆಯಲ್ಲ, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಸೀಟ್ ಮೆಟ್ರಿಕ್ಸ್‌ನ ಅಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿ ಆತಂಕ, ಭಯನ ಪಡಕ್ಕೆ ಹೋಗದೆ. ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದ್ರೆ ಒಂದು ನಾನು ಇವಾಗಲೇ ಹೇಳ್ತೇನೆ ಅಥವಾ ಮುಂದಿನ ದಿನದಲ್ಲಿ ಕೂಡ ಮಾಹಿತಿನ ಕೊಡ್ತೇವೆ. ಬೇಗನೆ ಒಂದು ಆಪ್ಷನ್ ಎಂಟ್ರಿನ ಆದಷ್ಟು ಮಾಡೋದಕ್ಕೆ ಅಂದ್ರೆ ಹೋಗಿ ಬೇಗನೆ ಆಪ್ಷನ್ ಎಂಟ್ರಿನಂತೂ ಮಾಡಿ. ಬಟ್ ತುಂಬಾ ಡಿಲೇನೂ ಮಾಡಬೇಡಿ. ಹಾಗಂತಂದ್ಬಿಟ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದ್ಬಿಟ್ಟು ಅಭ್ಯರ್ಥಿಗಳು ಯಾವುದೋ ಒಂದು ಕಾಲೇಜ್‌ಗಳ ಬಗ್ಗೆ ಸರಿಯಾಗಿ ವಿಚಾರಿಸ್ತೇನೆ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡೋದು, ಅಥವಾ ಕಾಲೇಜ್‌ಗಳಲ್ಲಿ ಅಷ್ಟೇ ಸೀಟ್ಸ್‌ಗಳಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಕ್ಯಾಟಗರಿ ವೈಸ್ ಸೀಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿರ್ತಾರೆ. ಅವುಗಳ ಮೇಲೆ ಕೂಡ ಗಮನ ಹರಿಸಿ ಅಂತ ಹೇಳ್ತೀನಿ. ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಸೀಟ್ ಮೆಟ್ರಿಕ್ಸ್ ಇರುತ್ತೆ. ಅದನ್ನ ನೀವು ಗಮನಿಸಿಕೊಳ್ಳಿ, ನೋಡ್ಕೊಳ್ಳಿ. ನಿಮ್ಮೊಂದು ಅನ್ಕೊಂಡಿರುವಂಥ ಕಾಲೇಜ್‌ಗಳು ಎಷ್ಟು ಸೀಟ್ಸ್ ಇದಾವೆ ಏನು ಎತ್ತ ಅಂತಂದ್ಬಿಟ್ಟು ಇದ್ರ ಬಗ್ಗೆ ನಾನು ಮಾಹಿತಿನ ಕೂಡ ಮುಂದಿನ ಬಾರಿ ಮಾಹಿತಿನ ತಿಳಿಸ್ತೀನಿ ಅಂದ್ರೆ ಅಭ್ಯರ್ಥಿಗಳಿಗೆ. ಸದ್ಯಕ್ಕೆ ಇವಾಗ ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಪ್ರಕಟ ಆಗಿದೆ. ಆ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸಬೇಕಾಗಿತ್ತು. ಈಗ ಅಭ್ಯರ್ಥಿಗಳಿಗೆ ಇನ್ಫಾರ್ಮೇಷನ್ ಅಂತೂ ಕೊಟ್ಟಿದ್ದೀವಿ. ಸೀಟ್ ಮೆಟ್ರಿಕ್ಸ್ ಅಭ್ಯರ್ಥಿಗಳು ಇವಾಗ ಸಿಕ್ಕಿದೆ. ಹೆಚ್ಚುವರಿ ಪ್ರಶ್ನೆ ಇದಾವೆ, ಡೌಟ್ಸ್ ಇದಾವೆ, ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಥವಾ ಸೆಕೆಂಡ್‌ಗೆ ಸಂಬಂಧಪಟ್ಟಂತೆ ಅಂತ ಅಭ್ಯರ್ಥಿಗಳಿಗೆ ಒಂದು ಇನ್‌ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಇನ್‌ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಿ ವಿಡಿಯೋನ ಶೇರ್ ಮಾಡಿ.